ಕರ್ನಾಟಕದಲ್ಲಿ ಏನು RSS ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಗವರ್ಮೆಂಟ್ ಪ್ರಾಪರ್ಟಿಗಳಲ್ಲಿ ಮತ್ತು ಗವರ್ಮೆಂಟ್ ಮಂದಿರಗಳಲ್ಲಿ ಶಾಖೆ ನಡೆಸುವಂಥದ್ದು ಮತ್ತು ಅವರ ಚಟುವಟಿಕೆ ನಡೆಸುವಂಥದ್ದಕ್ಕೆ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದರು. ನಮ್ಮ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರೇನು ಹೇಳಿದರು. ಆ ಮಾತಿಗೆ ನಾನು ಅವರ ಉತ್ತರವನ್ನು ಕೊಡ್ತಾ ಇದ್ದೀನಿ. ತಾವು ಮೊದಲು ತಮ್ಮ ಇರುವ ಉಲ್ಲಂಘನೆಗಳು ಫಸ್ಟು ನೋಡಿಕೊಂಡು ಬೇರೆಯವರ ಬಗ್ಗೆ ಪತ್ರ ಬರಬೇಕು. ಅದಕ್ಕೆ ನಾನು ತಮ್ಮ ಈ ಒಂದು ಹೇಳಿಕೆಗೆ ತಮ್ಮ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು SP ಆಫೀಸ್ ಇದೆ ಅದರ ಬಗಲಗಡೆ BR ಅಂಬೇಡ್ಕರ್ ಸ್ಮಾರಕ ಸಮಿತಿ ಅಂತ ಹೇಳಿ ಆ ಒಂದು ಏನು ಕಲ್ಯಾಣ ಮಂಟಪ ಇದೆ, ಅದು ಘೋಷಣೆ ಆಗಿದ್ದು, ಸರ್ಕಾರ ಘೋಷಣೆ ಮಾಡಿದ್ದು ಕಲ್ಯಾಣ ಮಂಟಪ ಸಲುವಾಗಿ. ಯಾರು ಬಡವರ ಮಕ್ಕಳಿದ್ದಾರೆ, ಯಾರು ದೀನ ದಲಿತರಿದ್ದಾರೆ ಅಂಥವರ ಮದುವೆಗೆ ಕಲ್ಯಾಣ ಮಂಟಪಕ್ಕೆ ರೊಕ್ಕ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಆ ಒಂದು ಸ್ಮಾರಕ ಸಮಿತಿ ಮಾಡಿದ್ದು. ಅದನ್ನು ತಾವು ಏನಪ್ಪ ಅಂತಂದರೆ ದುರುಪಯೋಗ ಮಾಡಿ ಇವತ್ತು ತಮ್ಮ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಆಫೀಸನ್ನು ಮಾಡಿ ತಾವು ದುರುಪಯೋಗ ಮಾಡ್ತಾ ಇದ್ದೀರಿ. ತಾವು ದುರುಪಯೋಗ ಮಾಡಿ ಬೇರೆಯವರ ಮೇಲೆ ತಾವು ಬೆರಳು ಎತ್ತಿ ತೋರಿಸ್ತದಂದರೆ ಇದಕ್ಕೆ ಯಾರು ನಂಬಲ್ಲ ಸ್ವಾಮಿ. ಫಸ್ಟು ನೀವು ನಿಮ್ಮ ವಿಚಾರಗಳನ್ನು ತಿದ್ದುಪಡಿ ಮಾಡಿಕೊಳ್ಳ್ರಿ, ನಿಮ್ಮ ಹಗರಣಗಳನ್ನು ತಿದ್ದುಪಡಿ ಮಾಡಿಕೊಳ್ಳ್ರಿ. ನಂತರ ನೀವು ಸ್ವಚ್ಛತೆ ಆದಮೇಲೆ ಬೇರೆಯವರಿಗೆ ಸ್ವಚ್ಛತೆಯನ್ನು ಕಲಿಸ್ರಿ ಅಂತೇಳಿ ನಾನು ಈ ಮೀಡಿಯಾ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಮುಖಾಂತರ ಪಾಲಿ ಮತ್ತು ಸಂಸ್ಕೃತಿ ಇನ್ಸ್ಟಿಟ್ಯೂಟ್ನ ತರದು ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು. 15 ವರ್ಷದಿಂದ ಈ ಕಡೆ ಒಂದು 10 ಹುಡುಗರಿಗೆ ತಾವು ಸರ್ಟಿಫಿಕೇಟ್ ಕೊಡಲಿಲ್ಲ. ಅಲ್ಲಿಂದ ಇವ ಪಾಲಿ ಓದಿ ಹೋಗ್ಯಾನ, ಇವ ಸಂಸ್ಕೃತಿ ಓದಿ ಹೋಗ್ಯಾನ ಅಂತೇಳಿ ನೂರಾರು ಕೋಟಿ ತಾವು ಅದರಲ್ಲಿ ಬಜೆಟ್ ಎತ್ತಿ 12 ಎಕರೆಯಲ್ಲಿ ದೊಡ್ಡ ಬಂಗ್ಲಾ ಕಟ್ಟಿ ಇವತ್ತು ನಿಮ್ಮ ಟ್ರಸ್ಟಲ್ಲಿ ಖಾಲಿ ಆಸ್ತಿ ಮಾಡ್ಕೊಂಡು ಕೂತಿದ್ರಿ. ಅದು ಎಲ್ಲ ಸರ್ಕಾರ ರೊಕ್ಕ ನಿಮ್ಮ 1 ರೂಪಾಯಿನೂ ಹಾಕಿಲ್ಲ. ಅಂಥವೆಲ್ಲ ತಾವು ಹಗರಣ ಮಾಡಿದ್ದು ತಾವು ಬೇರೆಯವ್ರ ಬಗ್ಗೆ ಈ ಥರ ಬ್ಯಾನ್ ಮಾಡಿ ಅಂತ ಹೇಳಿ ತಮಗೆ ನೈತಿಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ.